ಚಂದನವನದಲ್ಲಿ ಹಲವು ಸಿನಿಮಾಗಳಲ್ಲಿ ತಮ್ಮ ವಿಭಿನ್ನ ಹಾಗೂ ವಿಶಿಷ್ಟ ಅಭಿನಯದ ಮೂಲಕ ಈಗಾಗಲೇ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿರುವಂತಹ ರಘು ರಾಮನಕೊಪ್ಪ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಅದು ಕೂಡ ಕೊತ್ತಲವಾಡಿಯಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಏನು, ಆ ಹೆಸರೇನು ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಸರ್ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ಕೊತ್ತಲವಾಡಿಯಲ್ಲಿ ಪಿ ಎ ಅಂತ ಕರೀತಾರೆ ಅಂತ ಕೇಳ್ಪಟ್ಟೆ. ಆ ಪಿ ಎ ಹೆಸರು ಏನು ಅಂತ ಗೊತ್ತಿಲ್ಲ ಸರ್. ಪಿ ಎ ಪುಷ್ಪ ಅರುಣ್ ಅವರ ಪ್ರೊಡಕ್ಷನ್, ಅದ್ರಿಗೇನು ಪಿ ಎ ಅಂತ? ನೋಡಿ ಎಷ್ಟು ವಿಶೇಷ ಇದೆ. ಎಲ್ಲಕ್ಕಿಂತ ಮುಂಚೆ ನನ್ನ ಕಾಲು ಸಿಗಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆ ಹಿಡ್ಕೊಂಡು ಕೂತಿರ್ತೀನಿ. ಆಮೇಲೆ ಏನೋ ದೌಲತ್ತಲ್ಲಿ ಹಿಂಗೆ ಕೂತಿದ್ದಾನೆ ಅನ್ಕೊಂಬಿಡಿ. ಕಾಲೇ ಸಿಗಲ್ಲ ಸರ್, ಇದು ಹೈಟ್ ಇದೆ. ಆಮೇಲೆ ಪಿ ಎ ಪ್ರೊಡಕ್ಷನ್ನಲ್ಲಿ ಅಂದರೆ ಪುಷ್ಪ ಅರುಣ್ ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ನಾನು ಒಂದು ಪಿ ಎ ಪಾತ್ರ ಮಾಡಿದ್ದೀನಿ. ನೋಡಿ ಎಷ್ಟು ವಿಶೇಷ ಅನಿಸುತ್ತೆ. ಅಂದರೆ ಇದರಲ್ಲೊಂದು ಬಾಬಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಗೋಪಿ ಸರ್ ಮಾಡಿದ್ದಾರೆ. ಅವರು ಒಂದು ಎಲೆಕ್ಷನಲ್ಲಿ ಗೆಲ್ತಾರೆ ಅಂದ್ಕೊಳ್ಳೋಣ. ಗೆದ್ದ ಮೇಲೆ ನನ್ನನ್ನು ಪಿ ಎ ಆಗಿ ಅಪಾಯಿಂಟ್ ಮಾಡ್ಕೋತಾರೆ. ಆ ಕ್ಯಾರೆಕ್ಟ್ರದ್ದು ಒಂದು ವೇವ್ ಲೆಂತೆ ವಿಚಿತ್ರವಾಗಿದೆ. ಅಂದರೆ ಅದಕ್ಕೊಂದು ಗ್ರಾಫ್ ಇದೆ. ಆ ಗ್ರಾಫು ಹೇಗೆ ಹೋಗುತ್ತೋ ಹಾಗೆ ಸಿನಿಮಾ ಹೋಗುತ್ತೆ. ಅಂದರೆ ನನ್ನ ತಲೆಯಲ್ಲಿ ಏನು ನೋಡುತ್ತೋ ಅದೆಲ್ಲ ಒಂದಷ್ಟು ಕನ್ನಿಂಗ್ ನೇಚರು, ಹಾಳು ಮಾಡೋ ಥರದ್ದು. ಎಲ್ಲೂ ಕೂಡ ಆ ಬಾಬಣ್ಣ ಕ್ಯಾರೆಕ್ಟ್ರಿಗೆ ಅವನನ್ನು ಸುಖವಾಗಿ ಇಡೋಕ್ಕೆ ಬಿಡಲ್ಲ. ಈ ಕ್ಯಾರೆಕ್ಟ್ರು ಹಾಳು ಮಾಡೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂದರೆ ಹಚ್ಚಾಕೋ ವಿಚಾರಗಳು ಈ ಥರ, ಇದೇ ಸಿನಿಮಾಗೆ ಬೆಂಕಿ ಹಚ್ಚೋದು ಈ ಕ್ಯಾರೆಕ್ಟ್ರು. ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರು ನಂದು ವಿಶೇಷವಾಗಿದೆ. ಕೊತ್ತಲವಾಡಿಯಲ್ಲಿ ಎಷ್ಟು ಸಲ ಬೆಂಕಿ ಹಚ್ಚಿದ್ದೀರಾ ಅಂತ? ಸುಮಾರು ಸುಮಾರು ಬೆಂಕಿ ದಗ ಉರಿಯತ್ತೆ. ಬೆಂಕಿ ಹಚ್ಚಿದ್ದೀವಿ. ಇಡೀ ಸಿನಿಮಾದಲ್ಲಿ ಹಚ್ಚಿದ್ದೀವಿ ಆಲ್ಮೋಸ್ಟ್. ಅಂದರೆ ಸೆಕೆಂಡ್ ಹಾಫಲ್ಲೇ ಅನ್ಕೋತೀನಿ. ಈ ಕ್ಯಾರೆಕ್ಟ್ರಿಂದ ಒಂದಷ್ಟು ಕಲಹಗಳು, ದ್ವೇಷಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದೀವಿ ಈಗಾಗಲೇ ಸಾಕಷ್ಟು. ಪ್ರತಿಯೊಂದು ಕ್ಯಾರೆಕ್ಟರ್ ಅಂತ ಕೊಟ್ಟಾಗ್ಲೂ ಕೂಡ ಅದಕ್ಕೆ ಅಂತ ಒಂದು ಜೀವವನ್ನ ತುಂಬ್ತೀರಾ. ಸೊ ಇದರಲ್ಲೂ ಹಂಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಯಾಕಂದ್ರೆ ನಿಮ್ಮ ಅಭಿನಯಕ್ಕೆ ಹೆಸರಿಡೋದಕ್ಕೆ ಆಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಜೀವಿಸ್ತೀರಾ. ಸೊ ಈ ಹಿಂದಿನ ಸಿನಿಮಾಗಳಿಗೂ ಈ ಕ್ಯಾರೆಕ್ಟರ್ಗೂ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತು ನಿಮಗೆ ಅಂತ? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಅಂದರೆ ನನಗೆ ಕಿರಿಕ್ ಪಾರ್ಟಿಯಿಂದ ಹೆಸರು ಬಂತು, ದೊಡ್ಡ ಮಟ್ಟದಲ್ಲಿ ಜನ ಸ್ವೀಕಾರ ಮಾಡಿದ್ರು, ಸಿನಿಮಾನೂ ಸ್ವೀಕಾರ ಆಯಿತು, ಅದರಲ್ಲಿ ಅಭಿನಯಿಸಿದಂತಹ ಎಲ್ಲ ಕಲಾವಿದರು ಗುರುತಿಸ್ಕೊಂಡ್ರು. ನಾನು ಹಾಗೆ ಬಂದಿರುವಂಥದ್ದು. ನನಗೆ ತುಂಬ ಹೆಮ್ಮೆ ಇದೆ. ಅಂಥದ್ದೊಂದು ಸಿನಿಮಾ ನನಗೆ ಫಸ್ಟ್ ಸಿನಿಮಾ ಆಯಿತು ಅಂತ ಜನ ಸ್ವೀಕಾರ ಮಾಡಿದ್ದು. ಜೊತೆಗೆ ಏನಾಗ್ತಿರತ್ತೆ, ಎಲ್ಲ ಕಲಾವಿದರಿಗೂ ಅಷ್ಟೇ, ಒಂದು ಮಟ್ಟದಲ್ಲಿ ನೀನು ಈ ಪಾತ್ರ ಕ್ಲಿಕ್ ಆದರೆ ಆ ಥರದ್ದೇ ಒಂದಷ್ಟು ಪಾತ್ರಗಳು ಹುಡ್ಕೊಂಡು ಬರ್ತವೆ. ಲೆಕ್ಚರರ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಲೆಕ್ಚರರ್ ಅಂದರೆ ಫಸ್ಟ್ ಹೆಸರು ನಂದೇ ಬರುತ್ತೆ ಏನೋ, ಗೊತ್ತಿಲ್ಲ, ಇನ್ನೂ ಇರ್ಬೋದು ಬೇರೆಯವರು. ನನಗನ್ಸಿದ್ದು ಸಾಧಾರಣವಾಗಿ ಲೆಕ್ಚರರ್ ಅಂದರೆ ಇವನೇ ಫಸ್ಟ್ ಇರಲಿ, ಆಮೇಲೆ ನೋಡೋಣ, ಡೇಟ್ಸ್ ಇಲ್ಲದೆ ಇದ್ದರೆ ಬೇರೆಯವ್ರಿಗೆ ಹೋಗ್ಬೋದು, ಅದು ಆ ಥರದ್ದು ಒಂದಷ್ಟು ಅದು ಇದೆ, ನನಗೆ ಗೊತ್ತಿದೆ. ಇನ್ನು ಬ್ಯಾಂಕ್ ಮ್ಯಾನೇಜರು, ಲಾಯರು, ಅಂದರೆ ಒಂದು ಮಟ್ಟಿಗೆ ಈ ಸೂಟ್ ಹಾಕ್ಕೊಂಡು, ಸಫಾರಿ ಹಾಕ್ಕೊಂಡು, ಇನ್ಶರ್ಟ್ ಮಾಡಿ ಈ ಥರದ್ದು ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ನನಗೇನು ಬೇಜಾರಿಲ್ಲ. ಬ್ರ್ಯಾಂಡ್ ಮಾಡಿದ್ದಾರೆ, ಅಥವಾ ನೀವು ಆ ಥರ ಪಾತ್ರ ಮಾಡಬಾರ್ದು, ಬರೀ ಅದೇ ಮಾಡ್ತೀರಿ, ಸೀರಿಯಸ್ ಪಾತ್ರಗಳೇ ಸಿಗ್ತಿಲ್ಲ ನಿಮಗೆ ಅಂತ ಬೇಜಾರೇನಿಲ್ಲ. ಯಾವುದೇ ನಟನೂ ಬೇಜಾರು ಮಾಡ್ಕೋಬಾರ್ದು. ಏನೋ ಒಂದು ಸಿಕ್ಕಿದೆಯಲ್ಲ, ಇಷ್ಟಾದರೂ ಇದೀವಲ್ಲ, ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಕೂಡ ಅಷ್ಟೇ ಖುಷಿಯಾಗಿ ಸ್ವೀಕಾರ ಮಾಡಿದ್ದೀನಿ. ಒಂದು 150 ಸಿನಿಮಾ ಆಗಿರ್ಬೋದು ನಂದು ಕಿರಿಕ್ ಪಾರ್ಟಿ ಆದಮೇಲೆ. ಒಂದಷ್ಟು ವಿಭಿನ್ನತೆಗಳು ಈ ನಡುವೆ ಇತ್ತೀಚಿನ ದಿನಗಳಲ್ಲಿ, ಈಗ ಒಂದು 2-3 ವರ್ಷದಿಂದ ಒಂದಷ್ಟು ಇವನು ಈ ಪಾತ್ರನೂ ಮಾಡಬಲ್ಲ ಅಂತ ಆ ಬ್ರ್ಯಾಂಡಿಂದ ಆಚೆ ಬಂದು ಹೊರತಾಗಿ ಬೇರೆ ಪಾತ್ರಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಕೊತ್ತಲವಾಡಿ ಇದು ರೆಗ್ಯುಲರ್ ಪಿ ಎ ಅಲ್ಲ. ಇದು ನಾನು ಅಂದರೆ ಪಿ ಎ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಪಿ ಎ ಕ್ಯಾರೆಕ್ಟರ್ ಅಂದರೆ ಅವನಿಗೆ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಏನೋ ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಬರ್ಕೊಡೋದು, ಇದು ಮಾಡೋದು, ಅದಲ್ಲ. ಇದು ಚಿತ್ರಕಥೆ ಜೊತೆಗೆ ಹೋಗುತ್ತೆ ನನ್ನ ಪಾತ್ರ ಕೂಡ. ಆ ಮೇನ್ ಕ್ಯಾರೆಕ್ಟರ್ ನಮ್ಮ ಬಾಸ್ ಏನಿದ್ದಾರೆ ಅವ್ರ ಜೊತೆಗೇ ನಾನು ಇನ್ವಾಲ್ವ್ ಆಗಿ ಕಥೆಯಲ್ಲಿ ಟ್ರಾವೆಲ್ ಮಾಡ್ತೀನಿ. ಟ್ರಾವೆಲ್ ಮಾಡುವ ಹಂತದಲ್ಲಿ ಬೇರೆ ಬೇರೆ ಮಜಲುಗಳು ಪಾತ್ರಕ್ಕೆ ಸಿಗ್ತಾ ಹೋಗ್ತವೆ. ಆ ಪಿ ಎ ಕ್ಯಾರೆಕ್ಟ್ರಿಂದ ಹೊರಗೆ ಬರ್ತೀವಿ ಒಂದು ಮಟ್ಟದಲ್ಲಿ. ಆ ಗ್ರಾಮೀಣ ಭಾಗ ಅಂದರೆ ಪಂಚಾಯತ್ ಲೆವೆಲಲ್ಲಿ ಪಾಲಿಟಿಕ್ಸ್ ಹೇಗಿದೆ, ಅಲ್ಲಿನ ಜನರ ಆಗುಹೋಗುಗಳೇನಿದೆ, ಅವರ ಸ್ಪಂದನೆಗಳು, ಜೀವನ ಶೈಲಿ, ಅದನ್ನೆಲ್ಲ ಗುರುತಿಸ್ಕೊಂಡು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಒಂದು ಬೆಂಕಿ ಹಚ್ಚುವ ಕೆಲಸ ಈ ಪಾತ್ರ ಮಾಡುತ್ತೆ. ಅದು ನನ್ನ ಲಾಭಕ್ಕೋ, ನಮ್ಮ ಬಾಸ್ನ ಲಾಭಕ್ಕೋ, ಅಥವಾ ಕಥೆ ಓಟಕ್ಕೋ ನನ್ನನ್ನು ಕೂರಿಸಿದಾರಲ್ಲಿ. ಅದು ಒಂದು ಫನ್ನಿಯಾಗಿ
ಹಾಗೇನೆ ಆಡಿಯನ್ಸಿಗೆ ಮಜಾ ಕೊಡ್ತಾನೂ ಇರುತ್ತೆ. ಎಲ್ಲೋ ಒಂದು ಕಡೆ ಆಡಿಯನ್ ಕೂಡ ನನ್ನ ಪಾತ್ರ ಏ ಕಳ್ಳನ ಮಗ ಹಾಳು ಮಾಡ್ಬಿಟ್ನಲ್ಲ ಇವನು ಅಂತ ಒಂದು ದ್ವೇಷ ಪಡುವಂಥ, ಸಿಟ್ಟು ಪಡುವಂಥ ನನ್ನ ಮೇಲೆ ಆ ಥರದ್ದು ಸಿಚುವೇಶನ್ಗಳು ಹೋಗ್ತಾ ಹೋಗ್ತವೆ ಅಂದರೆ ಸಿನಿಮಾ ಕಥೆಯಲ್ಲಿ. ಸೊ ಒಂದು ಗ್ರಾಫ್ ಇದೆ ಪಾತ್ರಕ್ಕೆ, ತೂಕ ಇದೆ, ಗಟ್ಟಿತನ ಇದೆ, ಖುಷಿ ಕೊಟ್ಟಿದೆ. ಎಕ್ಸ್ಪೆಕ್ಟ್ ಮಾಡಿದ್ರ? ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ ಕಿರಿಕ್ ಪಾರ್ಟಿ ನಂತರ ಒಂದು 150 ಸಿನಿಮಾಗಳು ಮಾಡಿದ್ರು ಕೂಡ ಅದೇ ಒಂದು ಗೌರ್ಮೆಂಟ್ ಆಫೀಸರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇದೇ ತರದ ಕ್ಯಾರೆಕ್ಟರ್ನ ಬರ್ತಿದೆ. ಬಟ್ ಈ ಒಂದು ಸಿನಿಮಾದಲ್ಲಿ ಇಂಥ ಕ್ಯಾರೆಕ್ಟರ್ ಬರುತ್ತೆ, ಅದು ಕೂಡ ನಾನು ಪುಷ್ಪಮ್ಮ ಅವರ ಒಂದು ಬ್ಯಾನರ್ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ದೇವರಾಣೆ ಗೊತ್ತಿಲ್ಲ. ನಾವು ಫಸ್ಟ್ ಡೇ ಬಂದಾಗ ಓಕೆ ರಾಜು ಸಾರು ನನಗೇನು ಅಷ್ಟೊಂದು ಪರಿಚಯ ಏನಿರಲಿಲ್ಲ. ಫೋನ್ ಬರುತ್ತೆ, ಈ ಥರ ಒಂದು ಪಾತ್ರ ಇದೆ ಮಾಡಬೇಕಾಗತ್ತೆ ನೀವು ಅಂತ, ಈ ಥರ ತಲಕಾಡಲ್ಲೆಲ್ಲ ಶೂಟಿಂಗ್ ಇರುತ್ತೆ ಅಂತ ಒಪ್ಕೊಂಡ್ವಿ. ಅದಕ್ಕೆ ತಕ್ಕನಾದ ಪೇಮೆಂಟು ಮಾತಾಡಿ ಎಲ್ಲ ಆಗಿ ಫಿಕ್ಸ್ ಆಯಿತು. ಕ್ಯಾರೆಕ್ಟ್ರು ಆಯಿತು. ಫಸ್ಟ್ ಡೇ ಶೂಟಿಂಗ್ ಹೋಗ್ತೀವಿ, ಚೆನ್ನಾಗಾಗತ್ತೆ. ಹಾಗೆ ನಡೀತಾ ಹೋಯಿತು. ಸಿನಿಮಾದಲ್ಲಿ ನಮಗೆ ಯಾವತ್ತೂ ಕೂಡ ಯೂಶ್ವಲಿ ಪ್ರೊಡ್ಯೂಸರ್ಸ್ ಬಂದಿರ್ತಾರೆ ಸೆಟ್ಟಿಗೆ ಅಂತ, ಇದರಲ್ಲಿ ಪ್ರೊಡ್ಯೂಸರೇ ಬರಲಿಲ್ಲ ಒಂದಿನ. ಪ್ರೊಡ್ಯೂಸರ್ ಹಂಗೆ ಹೇಳ್ತಿದ್ದಾರೆ, ಪ್ರೊಡ್ಯೂಸರ್ ಹಿಂಗೆ ಹೇಳ್ತಿದ್ದಾರೆ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ. ಒಂದು ಪಾಯಿಂಟಲ್ಲಿ ರಾಜು ಸರ್ ನನಗೆ ಆ್ಯಕ್ಚುಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೆ ಪ್ರೊಡ್ಯೂಸರ್ ಸರ್ ಅಂದರು. ಯಾರು ಸರ್ ಅವರು ಅಂದೆ. ಹೇಳ್ತೀನಿ ನಿಮ್ಗೊಂದು ದಿನ ಹೇಳ್ತೀನಿ ಅಂದರು. ಓ ಇನ್ನೂ ಹೇಳಿ ಗೊತ್ತೇ ಇಲ್ಲ ಪ್ರೊಡ್ಯೂಸರ್ ಯಾರು ಅಂತ. ಪ್ರೊಡ್ಯೂಸರ್ ಯಾವುದೋ ಒಂದು ರೀಲ್ ನೋಡ್ತಿದ್ರಂತೆ, ಇವ್ರನ್ನ ನೋಡ್ರಿ ಆ ಪಿ ಎ ಕ್ಯಾರೆಕ್ಟರ್ಗೆ ಹಾಕ್ಕೊಳ್ರಿ ಚೆನ್ನಾಗಿ ಮಾಡ್ತಾರೆ ಇವರು ಅಂತ ರೀಲ್ ಕಳಿಸಿ ಇವರಿಗೆ ಸೆಲೆಕ್ಟ್ ಆಗಿದ್ದು ನಾನು. ರಾಜು ಸರ್ ತಲೆಯಲ್ಲಿ ಇತ್ತೇನೋ, ಆದರೂ ಕೂಡ ಅವರು ಮೇಡಮ್ ನೋಡಿಬಿಟ್ಟು ಮಾಡಿರೋದು ಅಂತ ರಾಜು ಸರೇ ಹೇಳಿದ್ರು ನನಗೆ. ಸೊ ಇದು ಇಡೀ ಚಿತ್ರೀಕರಣ ಮುಗಿಯುತ್ತೆ, ಸಿನಿಮಾ ಡಬ್ಬಿಂಗ್ ಆಗುತ್ತೆ. ಎಲ್ಲೋ ಒಂದು ದಿನ ಇತ್ತೀಚೆಗೆ ಮೊನ್ನೆ ನೀವು ಬಂದಿದ್ರಿ ಅನ್ಸುತ್ತೆ, ಪ್ರೆಸ್ ಮೀಟ್ ಇತ್ತು ಅವರೇನು, ಅವತ್ತೇ ಅನೌನ್ಸ್ ಆಗುತ್ತೆ ಇಷ್ಟು ದೊಡ್ಡ ಕ್ಯಾನ್ವಸ್ ಇರೋ ಸಿನಿಮಾನ ಇದು, ಇಷ್ಟು ದೊಡ್ಡ ಬ್ಯಾನರ್ದ ಅಂತ. ಅಂದರೆ ದೊಡ್ಡ ಸರ್ಪ್ರೈಸ್ ಎಲ್ಲರಿಗೂ. ಅಂದರೆ ಯಾವ ನಾನು ಗೋಪಿ ಸರ್ ಅದೇ ಮಾತಾಡ್ಕೊಂಡ್ವಿ ಯಾವತ್ತು ಪ್ರೆಸ್ ಮೀಟಲ್ಲಿ. ಅವರು ಏನು ಗುರು ಇಷ್ಟು ದೊಡ್ಡ ಕ್ಯಾನ್ವಸ್ ಸಿನಿಮಾನ ನಾವು ಮಾಡಿರೋದು, ಯಾವುದೋ ಸಿನಿಮಾ ಮಾಡಿದ್ದೀವಿ ಅಂದ್ಕೊಂಡು ಬಂದರೆ ಇವತ್ತು ಕೊತ್ತಲವಾಡಿ ಅಂದರೆ ದೊಡ್ಡ ಬ್ಯಾನರ್ ಇದೆ, ಅದರಿಂದ ದೊಡ್ಡ ಶಕ್ತಿ ಇದೆ. ಪಿ ಎ ಪ್ರೊಡಕ್ಷನ್ಸ್ ಅಂತ ಆ ಪುಷ್ಪ ಮೇಡಮ್ಮು ಭಾಳ ಸರ್ಪ್ರೈಸು. ಅಂದರೆ ಈ ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ಎಲ್ಲೋ ಅದೃಷ್ಟ ನನ್ನದು ಇದರಲ್ಲಿ ಭಾಗಿಯಾಗಿರುವಂಥದ್ದು. ಅದು ಒಂದು ಒಳ್ಳೆಯ ಪಾತ್ರ ಬೇರೆ, ಭಾಳ ಖುಷಿ ಕೊಡ್ತಾ ಇದೆ. ಇದು ಖಂಡಿತ ಇದು ದೊಡ್ಡ ಮಟ್ಟದ ಯಶಸ್ಸಾಗತ್ತೆ ಅಂತ ನಂಬಿಕೆ ಇದೆ ನಮಗೆ. ಸರ್, ಈಗ ಮೇಡಮ್ ಆಲ್ರೆಡಿ ಸಿನಿಮಾ ನೋಡಿರ್ತಾರೆ, ಒಂದಷ್ಟು ಸೀಕ್ವೆನ್ಸ್ ಅನ್ನು ನೋಡಿರ್ತಾರೆ, ಬಿಕಾಸ್ ಎಡಿಟಿಂಗ್ ಟೈಮಲ್ಲೂ, ಬಿಕಾಸ್ ನಿಮ್ಗಂತೂ ಗೊತ್ತಿರಲಿಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಟೀಸರ್ ಲಾಂಚ್ ಟೈಮಲ್ಲೆಲ್ಲ ನಮ್ಗಳಿಗೆಲ್ಲ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಒಂದು 10-15 ದಿನ ಮುಂಚೆ ನಿಮ್ಗೆ ಗೊತ್ತಿರುತ್ತೆ. ಈಗ ನೋಡಿದಾಗ ನಿಮ್ಮ ಅಭಿನಯ ಅಂದರೆ ನಿಮ್ಮನ್ನ ಅವರೇ ಸೆಲೆಕ್ಟ್ ಮಾಡಿರೋಂಥ ಖುದ್ದಾಗಿ, ಸೊ ಏನಾದರೂ ಹೇಳಿದ್ರಾ ಅಂತ? ಮೇಡಮ್ನ ನಾನು ಪರ್ಸನಲಿ ಮೀಟ್ ಮಾಡಿಲ್ಲ. ಅವತ್ತು ಇದು ಟೀಸರ್ ದಿನ ಮೀಟ್ ಮಾಡಿದ್ವಿ. ರಾಜು ಸರ್ ನನ್ನನ್ನು ಅವರು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತು ತುಂಬ ಬ್ಯುಸಿ ಇದ್ದರು, ಹಾಗಾಗಿ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಅದು ಆ ವಿಚಾರವಾಗಿ. ಮುಂದೊಂದು ದಿನ ಖಂಡಿತ ನಾವು ಅವ್ರನ್ನ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ ಅಂತ. ಈ ಪಾತ್ರ ನನಗೆ ರಾಜು ಸರ್ ಹೇಳಿದಾಗೆ, ನಾವು ಡಬ್ಬಿಂಗಲ್ಲಿ ನೋಡಿದಾಗೆ ಒಂದಷ್ಟು ನಿಲ್ಲತ್ತೆ ಇದು ನನ್ನ ಪಾತ್ರ. ನಂದಾಗಿರೋ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಜನಕ್ಕೆ ರೀಚ್ ಆಗುವಷ್ಟು ನಾವು ಅಭಿನಯ ಮಾಡಿದ್ದೀವಿ, ಅದನ್ನು ಮಾಡಿಸಿದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಪಾತ್ರ ಗಟ್ಟಿಯಾಗಿದೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಯಶ್ ಅವ್ರ ಜೊತೆಗೆ ಯಾವಾಗ ಸಿನಿಮಾ ಮಾಡ್ತೀರ? ನನಗೆ ಒಂದು ಖುಷಿ ಏನಂದರೆ, ಒಂದು ಬ್ರ್ಯಾಂಡ್ ಹೆಸರು ಮರೆತು, ಫ್ರೀಡಮ್ ಆಯಿಲ್ ಇರಬೇಕು. ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೀನಿ ನಾನು. ಶೂಟು ನಿಪಾನ್ ಪೇಂಟ್ ಅಂತ ಮಾಡಿದೆ, ಫೋನ್ಪೇ ಮಾಡಿದೆ, ಅಲ್ಲ ಪೇಟಿಎಮ್ ಮಾಡಿದೆ, ಇದು ಫ್ರೀಡಮ್ ಆಯಿಲ್ ಅಂತ. ಅದರಲ್ಲಿ ನನಗೆ ಗೊತ್ತಿಲ್ಲ, ಸೆಲೆಕ್ಟ್ ಆಗಿಬಿಟ್ಟೆ ಆ್ಯಡ್ಗೆ. 2 ದಿನ ಆ್ಯಡ್ ಶೂಟಿಂಗ್ ಸ್ಪಾಟಿಗೆ ಹೋದರೆ ಯಶ್ ಅವರು ಅದಕ್ಕೆ ಮೇಜರು. ಇದು ಯಶ್ ಅವರು ರಾಧಿಕಾ ಮೇಡಮ್ ಇಬ್ಬರೂ ಇದ್ದರು. ಸೊ ಅವ್ರ ಮನೆ ಆಳಿನ ಕೆಲಸ ನಂದು ಆ ಆ್ಯಡಲ್ಲಿ, ಮನೆ ಆಳು ಆ ಅಡ್ವರ್ಟೈಸ್ಮೆಂಟಲ್ಲಿ. ಅವತ್ತು ಫುಲ್ ಅವ್ರ ಜೊತೆಗೆ ಕಳೆದಿದ್ದೀನಿ ನಾನು. ಅದೊಂದು ಅವಕಾಶ ಸಿಕ್ತು. ನೀವು ಕೇಳಿದ್ರೆ ಅವ್ರ ಜೊತೆಗೆ ಯಾವಾಗ ಸಿನಿಮಾ ಮಾಡ್ತೀರಿ ಅಂತ. ಸಿನಿಮಾ ಮಾಡೋ ಅವಕಾಶ ಸಿಕ್ಕಿಲ್ಲ, ಅಟ್ಲೀಸ್ಟ್ ಅಡ್ವರ್ಟೈಸ್ಮೆಂಟಲ್ಲಿ ಅವ್ರ ಜೊತೆ ಭಾಗಿಯಾಗಿದ್ದೆ. ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಮಾತಾಡ್ಸಿದ್ರು, ಫೋಟೋ ತೊಗೊಂಡು ಬಂದಿದ್ದೆ ಅವತ್ತು. ಅದು ಒಂದೇ ಸಂದರ್ಭ ಯಶ್ ಅವ್ರನ್ನ ನಾನು ಯಶ್ ಸರ್ನ ಮೀಟ್ ಮಾಡಿದ್ದೆ. ಒಂದೊಂದು ದಿನ ಹೇಳೋಕ್ಕಾಗಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಕರೆದ ಅವಕಾಶ ಕೊಡ್ಬೋದು, ಅದೃಷ್ಟ ಬೇಕು. ಈ ನಮ್ಮ ಬಾಸ್ ಟಿವಿ ಮೂಲಕ ಕೇಳಿ ಸರ್ ಅಂತ. ಯಶ್ ಸರ್, ನಿಮ್ಮದು ಮುಂದಿನ ಯಾವುದೇ ಒಂದು ಸಿನಿಮಾ ಇರ್ಬೋದು,
ನನ್ನಲ್ಲಿ ಏನಾದರೂ ಅರ್ಹತೆ ಇದ್ದರೆ ಮಾತ್ರ ಕರೀರಿ. ನಿಮ್ಮ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡಿ. ನಾನು ಕೊಡಲೇಬೇಕು ಅಂತ ಹೇಳ್ತಿಲ್ಲ. ಖಂಡಿತ ಇವನಲ್ಲಿ ಕೆಪಾಸಿಟಿ ಇದೆ, ಕೇಪಬಲ್ ಇದ್ದಾನೆ ಇವನು ಅನಿಸಿದ್ರೆ ನಿಮಗೆ ಖಂಡಿತ ಕರೀರಿ. ಥ್ಯಾಂಕ್ ಯು. ಕೇಳೋದ್ರಲ್ಲೂ ಎಷ್ಟು ಚೆನ್ನಾಗಿ ಕೇಳ್ತೀರಾ ಸರ್, ನಿಜವಾಗ್ಲೂ ನನ್ನೆಲ್ಲ ಕೆಪಬಿಲಿಟೀಸ್ ಇದ್ರೆ ಮಾತ್ರ ಕೊಡಿ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ಬಿಟ್ಟು. ಯಾಕೆ ಈ ತರ ಕೆಲವರು ಅವಕಾಶ ಅವ್ರ ಜೊತೆ ಯೂಶಲಿ ನಾವು ನೋಡ್ತಾ ಇರ್ತೀವಿ, ಅವ್ರ ಜೊತೆ ಫೋಟೋಗೋಸ್ಕರ ವೇಟ್ ಮಾಡ್ತಿರ್ತಾರೆ, ಹಾಗೇನೆ ಒಂದು ಸೆಲ್ಫಿಗೋಸ್ಕರ ಒಂದು ಚಾನ್ಸ್, ಒಂದು ಅವ್ರ ಜೊತೆ ಸುಮ್ಮನೆ ಹಂಗೆ ಪಾಸ್ ಆಗೋ ಮೂಮೆಂಟ್ಗೋಸ್ಕರ ವೇಟ್ ಮಾಡ್ತಾರೆ. ಬಟ್ ನೀವು ಏನಕ್ಕೋಸ್ಕರ ಆ ಅರ್ಹತೆ ಇದ್ರೆ ಮಾತ್ರ ಕೊಡಿ ಅಂತ ಕೇಳಿದ್ರಿ? ಯಾಕೆ ಅಂದರೆ ಇವತ್ತು ಯಶ್ ಅವರು ಎಷ್ಟು ಅಳೆದು ತೂಗಿ ಸಿನಿಮಾ ಮಾಡ್ತಿದ್ದಾರೆ ಅಂದರೆ, ಸಣ್ಣ ಸಣ್ಣ ಅಂಶನೂ ಅವರು ಸೆಲೆಕ್ಟ್ ಮಾಡಿ ಅದನ್ನು ಬೇಕೋ ಬೇಡವಾ ಅಂತ ವಿಚಾರ ಮಾಡಿರುವಂಥ ಸಿನಿಮಾಗಳು ಇವತ್ತು. ಅದಕ್ಕೆ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥದ್ದು. ಎಲ್ಲರೂ ಕೂಡ ಅಷ್ಟೇ, ಕತೆ ಸುಮ್ಮನೆ ಸಿಕ್ಕಿದೆ ಅಥವಾ ಪ್ರೊಡ್ಯೂಸರ್ ಸುಮ್ಮನೆ ಸಿಕ್ಕಿದ್ದಾರೆ ನಾನು ಓಡೋಗಿ ಸಿನಿಮಾ ಮಾಡಿಬಿಡ್ತೀನಿ ಅಂತ ಮಾಡಬಾರ್ದು. ನಾನು ಹೇಳೋದು ಅದೇ ಆಗ್ತಿರೋ ತಪ್ಪ ಅಂತ ಅನಿಸುತ್ತೆ. ಅಂದರೆ ಇದಕ್ಕೆ ಒಂದಷ್ಟು ಹೋಮ್ವರ್ಕ್ ಆಗಬೇಕೇನೋ. ಇವತ್ತು ನಾವು ಸಿನಿಮಾಗಳು ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದೀವಿ, ಸಿನಿಮಾ ಸೋಲ್ತಿದೆ, ಏನೊಂದು ಆಗ್ತಿದೆ ಅಂತ. ಇವತ್ತು ಯಶ್ ಅವ್ರನ್ನ ನಾವು ನೋಡಿ ಕಲಿಯೋದು ಸಾಕಷ್ಟಿದೆ. ಅಂದರೆ ನೋಡಿ, ಅವರು ಎಲ್ಲೂ ಪ್ರೊಡ್ಯೂಸರ್ ಕೈಯಲ್ಲಿದ್ದಾರೆ, ಆ್ಯಕ್ಟ್ರ್ ಅವರೇನೆ, ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಎಲ್ಲ ಕೈಯಲ್ಲಿದ್ದು ಕೂಡ ಒಂದು 10 ಸಿನಿಮಾ ಮಾಡಿಬಿಟ್ಬಿಡ್ಬೋದಿತ್ತು. ಎಷ್ಟು ಅಂದರೆ ಸಿನಿಮಾಗೆ ಒಂದು ತೂಕ ಕೊಡಬೇಕು, ಚಿತ್ರರಂಗ ಗಟ್ಟಿ ಆಗಬೇಕು, ನಿಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಅಂದರೆ ಅದ್ರ ಹಿಂದೆ ಸಾಕಷ್ಟು ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಏನಾದ್ರು ಅವಕಾಶ ಕೊಡೋದಾದ್ರೆ ಅವರು ಖಂಡಿತ ಅದನ್ನು ಅಳೆದು ತೂಗ್ತಾರೆ. ಇವನಿಗೆ ಸಾಮರ್ಥ್ಯ ಇದೆಯೋ ಇಲ್ವೋ, ಅಥವಾ ಎಲ್ಲ ಪಾತ್ರಗಳು ಅಷ್ಟೇ. ಅವ್ರನ್ನ ನೋಡಿ ನಾವು ಕಲಿಯೋದು ಸಾಕಷ್ಟಿದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ಇರ್ಬೋದು, ಅದು ನನಗೆ ಅವಕಾಶ ಕೊಡ್ತಾರೋ ಇಲ್ವೋ, ಬಟ್ ಸ್ಟಿಲ್ ಅದೊಂದು ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಆ ನಿಟ್ಟಿನಲ್ಲಿ ಅವರು ಖಂಡಿತ ಯೋಚನೆ ಮಾಡ್ತಾರೆ, ಯಾರಿಗೇ ಆಗಿರಲಿ ಒಂದು ಪಾತ್ರ ಕೊಡಬೇಕು ಬೇಡವಾ ಅನ್ನೋದ್ರ ದೃಷ್ಟಿಯಿಂದ. ನಿಮಗೆ ಯಶ್ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಯಾವುದು ತುಂಬಾ ಫೇವ್ರೆಟ್ ಸಿನಿಮಾ ಅಂತ? ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅದು ಆಲ್ ಟೈಮ್ ಫೇವ್ರೈಟು. ಅದು ಅಷ್ಟೇ. ಕಿರಾತಕ ಅಂತ, KGF ಬಿಡಿ, ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಇಷ್ಟಪಟ್ಟೆ. ರಾಜಮೌಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಅದರಲ್ಲೂ ಡ್ರಾಮಾ ಅಂತೂ ಇನ್ನೂ ಇಷ್ಟ ನನಗೆ. ಇನ್ನೂ ಅನೇಕ ಸಿನಿಮಾಗಳು ಅವ್ರದ್ದೆಲ್ಲನೂ ಕೂಡ ಭಾಳ ಇಷ್ಟಪಡುವಂಥದ್ದು. ನಮ್ಮ ಮನೇಲಿ ಎಲ್ಲರೂ ಇಷ್ಟ. ನನ್ನ ಮಗಗಂತೂ ಯಶ್ ಸರ್ ಅಂದರೆ ಅಷ್ಟು ಫೇವ್ರೇಟ್. ಅವನಿಗೆ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಏನು ಬೋರಾದಾಗೆಲ್ಲ ಕಿರಾತಕ ಸೀನ್ಗಳು, ರಾಜಮೌಳಿ ಸೀನ್ಗಳು ಹಾಕ್ಕೊಂಡು ಕೂತಿರ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಫೇವ್ರೇಟು ಯಶ್ ಅವರು ಮನೇಲಿ. ನಿಮ್ಗೆ ಇಂಜಿನಿಯರ್ ಮುಗಿಸಿರುವಂತ ಮಗ ಆಯ್ತಾನೆ ಸರ್? ಯಾಕೆ? ನಂಗೊಂದು ಡೌಟ್ ಇದೆ ಸರ್, ಮನೇಲಿ ಏನಾದ್ರು ಬಾಲ್ಯ ವಿವಾಹ ಮಾಡಿದ್ರಾ ಅಂತ? ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಇಲ್ಲ, ನನಗೆ ಮದುವೆ ಆದಾಗ 29 ವರ್ಷ. ಸೊ ಮಗಂಗೀಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಅವನು MS ಮಾಡೋಕ್ಕೆ ಹೊರಟಿದ್ದಾನೆ ಈಗ ಜುಲೈಯಲ್ಲಿ US ಹೊರಟಿದ್ದಾನೆ. ಸೊ ಎಲ್ಲ ಸಂತೋಷ. ಕಾಂಪ್ಲಿಮೆಂಟ್ಸ್ ಇಷ್ಟ ಆಯ್ತು ನಿಮ್ದು. ನಿಜ ಸುಳ್ಳು ಹೇಳ್ತಿದ್ರ ಅಂತ ಅನಿಸಿದೆ. 29 ವರ್ಷ ಅಂತೀರ, ಬಟ್ ಸ್ಟಿಲ್ ಹೆಂಗಿದ್ದೀರಾ? ಹೆಂಗೆ ಸಾಧ್ಯ? ಏನ್ ನಿಮ್ಮ ಸೀಕ್ರೆಟ್, ಬ್ಯೂಟಿ ಸೀಕ್ರೆಟ್ ಅಂತ? ಸೀಕ್ರೆಟ್ ಇಲ್ಲ ನನಗೆ. ಮೇ ಬಿ ಅದು ಯೋಗದ್ದು ಒಂದಷ್ಟು ಟಚ್ ಇದೆ. ಸುಮಾರು 20 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನಾನು ಯೋಗ ಟೀಚರ್ ಕೂಡ. ಬೇಸಿಕಲಿ ಗಿರಿನಗರದಲ್ಲಿ ಯೋಗಶ್ರೀ ಅಂತ ಒಂದು ಸಂಸ್ಥೆ ಇದೆ, ವನಿತಕ್ಕ ಅಂತ, ಅವ್ರ ಲೇಡಿ ನನ್ನ ಗುರುಗಳು. ಅವರಿಂದ ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಕಲಿತು ಅದು ಪ್ರತಿನಿತ್ಯ ನಾನು ಕ್ಲಾಸ್ ತೊಗೋತೀನಿ ಕೂಡ. ಇವತ್ತು ಸಂಜೆ 6:45 ಕ್ಲಾಸ್ ಇದೆ ನಂದು. ಕ್ಲಾಸ್ ತೊಗೋಬೇಕು ಹೋಗಿ ನಾನು, ಯೋಗ ಕ್ಲಾಸು. ಅಂದರೆ ನನಗೆ ಶೂಟಿಂಗು ಇಲ್ಲ ಅಥವಾ ಅರ್ಜೆನ್ಸಿ ಇಲ್ಲ, ಆ ಟೈಮ್ ಇದೆ ಅಂದರೆ ನಾನು ಯಾವ ಕ್ಲಾಸು ನಂದು ಅಲರ್ಟ್ ಮಾಡಿರ್ತಾರೆ ಆ ಕ್ಲಾಸ್ನ ನಾವು ತೊಗೋಬೇಕು. ಅಂದರೆ ನಮಗೇನಲ್ಲಿ ಆನರರಿ, ಅಂದರೆ ಒಂದು ಸೇವಾ ಭಾವದಿಂದ ತೊಗೋತೀವಿ. ಅದಕ್ಕೆ ಯಾವುದೋ ಅಂತ ರೆಮ್ಯುನರೇಷನ್ ಇರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ 20-25 ವರ್ಷದಿಂದ ಯೋಗ ಮಾಡಿ ಎಲ್ಲೋ ಒಂದು ಕಡೆ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ ಅಂತ ನನಗೆ ಅನಿಸುತ್ತೆ. ಮೇ ಬಿ ನೀವು ನಿಮ್ಮ ಕಾಂಪ್ಲಿಮೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡಿದೆ ನನಗೆ. ಗೊತ್ತಲವಾಡಿಯಿಂದ ರಘುರಾಮನ ಕುಪ್ಪ ಅವರು ಏನು ಕಲಿತರು ಅಂತ? ಈ ಸಿನಿಮಾದೊಂದು ವಿಶೇಷತೆ ಏನು ಅಂದರೆ, ಇವತ್ತು ನಮಗೆ PA ಪ್ರೊಡಕ್ಷನ್ಸ್ ಅಂತ ಗೊತ್ತಾಗಿದೆ, ಅದ್ರ ಹಿಂದೆ ಯಾರಿದ್ದಾರೆ ಅಂತ. ಒಬ್ಬ ನಟ, ಯಾವುದೇ ನಟ, ಪೋಷಕ ಆಗಿರ್ಬೋದು, ಹೀರೋ ಆಗಿರ್ಬೋದು, ಪ್ರಾಮಾಣಿಕವಾಗಿ ಯಾವುದೇ ಪ್ರೊಡಕ್ಷನ್ ಇರಲಿ ವರ್ಕ್ ಮಾಡಬೇಕು ಅನ್ನೋದಕ್ಕೆ. ಯಾಕೆ ಅಂದರೆ ರಾಜು ಸರ್ ನಮ್ಗೆ ಹೇಳಿರಲಿಲ್ಲ ಇದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ಇದ್ರ ಹಿಂದೆ ಅಂತ. ನಾವು ನಾರ್ಮಲಾಗಿ ಆ್ಯಕ್ಟ್ ಮಾಡಿದ್ವಿ. ಅಂದರೆ ನಮಗೆ ತಲೆಯಲ್ಲಿ ಸಣ್ಣದಂತನೂ ಲೆಕ್ಕ ಇಲ್ಲ, ದೊಡ್ಡದಾದರೂ ಇಲ್ಲ. ನಮ್ಮ ಕೆಲಸ ಏನು, ಅಚ್ಚುಕಟ್ಟಾಗಿ ಆ ಪಾತ್ರ ಮಾಡಬೇಕು. ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ಅಷ್ಟೇ
ಇದು ಬ್ಯಾನರ್ ಯಾವುದಿದೆ ನೋಡಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಆ ಸ್ಕ್ರಿಪ್ಟಿಂದ ಹಿಡಿದು ಡೈಲಾಗ್ಸಿಂದ ಹಿಡಿದು ನಿರ್ದೇಶಕರು ಇರ್ಬೋದು, ಅಲ್ಲಿ ಸೆಟ್ಟಲ್ಲಿ ಬರುವಂಥ ಮ್ಯಾನೇಜರ್ಸ್ ಇರ್ಬೋದು, ಎಲ್ಲ ಅಂದರೆ ಕ್ಯಾಮ್ರಾಮನ್ ಎಷ್ಟು ಆ ಪರ್ಫೆಕ್ಷನಿಸ್ಟ್ ಅಂದರೆ ಪ್ರತಿಯೊಬ್ಬರು ಕೂಡ ಏನೋ ತಮ್ಮದೇ ಮನೆ ಕೆಲಸ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಹಗಲು ರಾತ್ರಿ. ಬೇರೆ ಬೇರೆ ಸವಾಲುಗಳು ಬಂದವು, ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಮೆಟ್ಟಿ ನಿಂತು ಈ ಸಿನಿಮಾನ ಮಾಡಿಕೊಟ್ವಿ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ನಮಗೆ ದೊಡ್ಡ ಪ್ರೊಡಕ್ಷನ್ ಅನ್ನುವಾಗ ಓ ಹೊಂಬಾಳೆನೋ ಇನ್ನೊಂದು ಯಾವುದೋ ಬೇರೆ ಪ್ರೊಡಕ್ಷನ್ ಅಂದ ತಕ್ಷಣ ನಮ್ಮ ತಲೆ ಬೇರೆ ಥರ ಓಡತ್ತೆ, ಏಯ್ ಚೆನ್ನಾಗಿ ಮಾಡಬೇಕು ಇನ್ನೊಂದು ಮಾಡಿ. ಇಲ್ಲಿ ನಮಗೇನು ಗೊತ್ತಿಲ್ಲ, ಆದರೂ ಕೂಡ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ. ಒಂದು ಲೆಕ್ಕಕ್ಕೆ ಇದು ಒಳ್ಳೆಯದು ಅನಿಸುತ್ತೆ. ನೀವು ಬ್ಯಾನರೇ ಹೇಳಬಾರ್ದು, ಪ್ರೊಡ್ಯೂಸರ್ ಯಾರು ಅಂತ ಹೇಳಬಾರ್ದು, ಬಜೆಟ್ ಹೇಳಬಾರ್ದು, ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು, ಅದು ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಒಂಥರ ಸಿಂಗಲ್ ಮ್ಯಾನ್ ಆಗಿ ರಾಜು ಸರ್ ನಮ್ಮ ನಿರ್ದೇಶಕರು ನಿಂತು ಎಲ್ಲನೂ ನಿಭಾಯಿಸಿದ್ರು ಅವರು. ಆ ಪ್ರೊಡಕ್ಷನಿಂದ ಹಿಡಿದು ಪ್ರತಿಯೊಬ್ಬ ಆರ್ಟಿಸ್ಟ್ನ ಪೇಮೆಂಟಿಂದ ಹಿಡಿದು ಜೊತೆಗೆ ನಿರ್ದೇಶನದ ಜವಾಬ್ದಾರಿ. ಅಲ್ಲಿ ಏನೇನೋ ಸವಾಲುಗಳು ಬಂದೇ ಬರ್ತವೆ. ಒಂದು ಸೆಟ್ಟಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಿಲ್ಲ, ಪ್ರಕೃತಿಯ ವೈಫಲ್ಯ ಇರ್ಬೋದು, ವಿಪರೀತ ಇರ್ಬೋದು, ಅವೆಲ್ಲವನ್ನು ಸ್ವೀಕಾರ ಮಾಡಿದ್ರು. ಅದಕ್ಕೆ ಬೆಂಬಲವಾಗಿ ಹಿಂದೆ ಆ ಮೇಡಮ್ ಇದ್ದರು, ಪುಷ್ಪಾ ಮೇಡಮು, ಅದಕ್ಕೆಲ್ಲ ಸಪೋರ್ಟ್ ಆಯಿತು. ಬಟ್ ನಾವು ಕಲ್ತಿದ್ದು ಅದನ್ನೇ, ಯಾವುದೇ ಆಗಲಿ ಬ್ಯಾನರ್ ಇಂಪಾರ್ಟೆಂಟ್, ನಿನ್ನ ಕೆಲಸ ನೀನು ಶ್ರದ್ಧೆಯಿಂದ ಮಾಡಿದ್ರೆ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಕೊತ್ತಲವಾಡಿ ನಮ್ದೆಲ್ಲರದ್ದು ಸಾಕ್ಷಿ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಲಾಟ್ ಆಫ್ ಚೇಂಜಸ್ ಇದೆ ನನ್ನ ಕ್ಯಾರೆಕ್ಟರ್ನ ಹಾಗೂ ನನ್ನ ಪಾತ್ರದ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಪಾತ್ರವನ್ನ ವೀಕ್ಷಿಸೋದಕ್ಕೆ ನಮ್ಮ ಸಿನಿಪ್ರಿಯರೆಲ್ಲರೂ ಕೂಡ ಈಗಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಆಗಸ್ಟ್ 1ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಕೊತ್ತಲವಾಡಿ. ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಏನು ಕೇಳ್ಕೊಳ್ತೀರಾರ ಅಂತ? ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. 100-150 ಸಿನಿಮಾ ರಿಲೀಸ್ ಆಗ್ತಿದೆ, 1, 2 ಅಥವಾ 3 ಸಿನಿಮಾನೂ ಗಟ್ಟಿಯಾಗಿ ನಿಂತಿದೆ ಅಥವಾ ಗೆದ್ದಿದೆ ಅಂತ ನ್ಯೂಸ್ ಬರ್ತಾ ಇಲ್ಲ. ಯಾಕೆ ಹಿಂಗಾಗ್ತಿದೆ ಅಂತ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡ್ಕೋಬೇಕಾದಂಥ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ. ಅಂದರೆ ಎಲ್ಲರೂ ಕೂಡ ಇದು ಯಾರ ಮೇಲೂ ಯಾರು ತಪ್ಪು ಹೊರಿಸುವಂಥ ಕಾಲ ಅಲ್ಲ. ಆಯಿತು, ಇಷ್ಟು ದಿನ ಮಾಡಿದ್ದಾಯಿತು, ಇನ್ಮೇಲಾದರೂ ಇದಕ್ಕೊಂದು ಏನಾದರೂ ಗೆಲ್ಲುವ ಸೂತ್ರ ಅಥವಾ ಫಾರ್ಮುಲಾ ಅಥವಾ ನಾವೇ ಕಂಡುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೊತ್ತಲವಾಡಿ ಅದಕ್ಕೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅವತ್ತು ಮೊನ್ನೆ ಮಾತಾಡ್ತಾ ಯಾರ ಹತ್ರನೂ ಹೇಳ್ತಾ ಇದ್ದೆ. ಅಂದರೆ ಸಿನಿಮಾ ಅಂದ ತಕ್ಷಣ ಓಡ್ ಹೋಗಿ ದುಡ್ಡಿದೆ ಅಂಥೇಳಿ ಯಾರೋ ದುಡ್ಡು ಹಾಕ್ತಿದ್ದಾರೆ ಅಂತ ಸಿನಿಮಾ ಮಾಡೋದು ಬೇಡ. ಅದ್ರ ಹಿಂದೆ ಹೋಮ್ವರ್ಕ್ ಮಾಡೋಣ, ಕಥೆನ ಇನ್ನಷ್ಟು 4 ಜನಕ್ಕೆ ಹೇಳೋಣ, ಇದು ಗಟ್ಟಿಯಾಗಿದೆಯಾ ಇಲ್ವಾ, ಇದರ ಚೇಂಜಸ್ ಬೇಕಾ, ಜನಕ್ಕೆ ರೀಚ್ ಆಗುತ್ತಾ ಇಲ್ವಾ, ಅದನ್ನು ಒಂದಷ್ಟು R&D ಅಂದರೆ R&D ಮಾಡಿದಾಗ ಮಾತ್ರ ಕಥೆನ. ಇವತ್ತು ತುಂಬ ಪ್ರೊಡಕ್ಷನ್ ಹೌಸ್ಗಳು ಈ ಥರ ಮಾಡ್ತಿಲ್ಲ. ಎಲ್ಲೋ ವೆರಿ ಫ್ಯೂ, ಒಂದು 4-5 ಜನ ಬಿಟ್ಟರೆ ಇನ್ಯಾರೂ ಕಥೆಯ ಹಿಂದೆ ಕೂತ್ಕೋತಾ ಇಲ್ಲ. ಏನೋ 4 ಲೈನ್ ಬರೆದ್ಬಿಟ್ಟು ಓಡೋಗಿ ಒಂದು 4 ಜನ ಹುಡುಗರು ನಡ್ಕೊಂಡು ಎಲ್ಲ ರೆಡಿಯಾಗಿ ಶೂಟಿಂಗ್ ಹೋಗ್ತಾ ಇರುವಂಥದ್ದು. ಆದರೆ ಈ ಕೊತ್ತಲವಾಡಿ ಹಂಗಾಗಿಲ್ಲ. ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ನಡೆದಿದೆ, ಅದ್ರ ಹಿಂದೆ ಸಾಕಷ್ಟು ಜನ ಶ್ರಮ ಹಾಕಿದ್ದಾರೆ. ಆ ಕತೆ ಆಮೇಲೆ ಓಕೆ ಆಗಿರುವಂಥದ್ದು. ಹೊಸ ಪ್ರೊಡಕ್ಷನ್ ಹೌಸ್ ಬರಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ, ಸೋಲ್ತಾ ಇರುವಂಥ ಕನ್ನಡ ಸಿನಿಮಾಗಳ ಈ ಕಾಲಘಟ್ಟದಲ್ಲಿ ಒಂದು ಸಿನಿಮಾನ ಅದ್ಧೂರಿಯಾಗಿ ನಿರ್ಮಾಣ ಮಾಡುವಂಥ ಧೈರ್ಯ ತೊಗೊಂಡಿದ್ದಾರೆ ಅಂದರೆ ಕತೆ ಎಷ್ಟು ಚೆನ್ನಾಗಿರಬೇಕು ಅಂತ ನನಗೆ. ಹಾಗಾಗಿ ಇವತ್ತು ಈ ಕೊತ್ತಲವಾಡಿ ಈ ಕನ್ನಡ ಪ್ರೇಕ್ಷಕರಿಗೆ ಒಂದು ಮಾದರಿ ಸಿನಿಮಾ ಆಗುತ್ತೆ, ನಿಮಗೊಂದು ಬೆಂಚ್ ಮಾರ್ಕ್ ಆಗುತ್ತಿದು. ಮಾಡಿದ್ರೆ ಈ ಥರ ಮಾಡಬೇಕು, ಅವ್ರು ಯಾರೋ ಹೊಸಬ ಡೈರೆಕ್ಟ್ರು ಅಥವಾ ಹೊಸ ಪ್ರೊಡಕ್ಷನ್ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳುವಂಥ ಸಿನಿಮಾ ಕೊತ್ತಲವಾಡಿ ಆಗಿದೆ. ಯಾಕೆಂದರೆ ಕಾನ್ಫಿಡೆನ್ಸ್ ಇದೆ ನಮಗೆ. ಅದು ಪ್ರತಿಯೊಬ್ಬರ ಕೆಲಸನೂ ಎದ್ದು ಕಾಣ್ತಾ ಇದೆ. ನಿಮಗೆ ಟ್ರೈಲರ್ ನೋಡಿದ್ರೇ ಅನಿಸುತ್ತೆ, ಒಂಥರ ಗೂಸ್ ಬಂಪ್ಸ್ ಬರುತ್ತೆ, ಅಂದರೆ ಏನೋ ವಿಶೇಷತೆ ಇದೆ. ಅದರಲ್ಲೂ ಪೃಥ್ವಿ ಅಂಬರ್ ಅವರ ಅಭಿನಯ, ಜೊತೆಗೆ ಕ್ಯಾಮರಾಮನ್ ಕೈ ಚಳಕ ಅವ್ರು ತೋರಿಸಿರುವಂಥದ್ದು, ಸ್ಕ್ರಿಪ್ಟ್ ಗಟ್ಟಿಯಾಗಿದೆ, ಗೋಪಾಲ್ ಸಾರ್ದು ಅಭಿನಯ ಇರ್ಬೋದು, ಇನ್ನು ನಾವೆಲ್ಲರೂ ಸೇರಿಕೊಂಡು ಅದರಲ್ಲಿ ಒಂದಷ್ಟು ಪೋಷಣೆ ಪಾತ್ರಕ್ಕೆ ಪೋಷಕವಾಗಿ ನಿಂತಿದ್ದೀವಿ. ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ, ಮಾಡಬೇಕು. ಅಂದರೆ ಇದಕ್ಕೆ ಸೋಲಕ್ಕೆ ಕಾರಣ ಇಲ್ಲ ಈ ಸಿನಿಮಾಗೆ. ಇನ್ನು ಗೊತ್ತಿಲ್ಲ, ಇನ್ನು ಭಗವಂತನ ಇಚ್ಛೆ, ನಮ್ಮ ಪ್ರೇಕ್ಷಕರು ಮಹಾಪ್ರಭುಗಳು ಅವರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದದು. ಖಂಡಿತ ಆ ನಿಟ್ಟಿನಲ್ಲಿ ಇದು ಗೆಲ್ಲಬೇಕು, ಗೆಲ್ಲತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಈ ಕೊತ್ತಲವಾಡಿಗೆ ಬಂದಷ್ಟು ಇನ್ನೂ ಹಲವಾರು ವಿಭಿನ್ನ ಪಾತ್ರಗಳು ನಿಮ್ಮನ್ನು ಹರಿಸಿ
ಹಾರೈಸ್ಕೊಂಬರ್ಲಿ ಅಂತ. ನಿಮ್ಮ ಆಶೀರ್ವಾದಕ್ಕೆ ಆಶೀರ್ವಾದ ಬೇಡ ಸರ್, ಅಷ್ಟೊಂದು ದೊಡ್ಡ ಬೇಡ. ಎಲ್ಲಿ ಒಳ್ಳೆ ಮಾತುಗಳು ಅನ್ಕೊಳ್ಳೋಣ, ಹರಕೆ ಅದು ಖಂಡಿತ ಎಲ್ಲೋ ಒಂದು ಕಡೆ ಅಸ್ತು ಅಂತಾರಂತೆ ಅಶ್ವಿನಿ ದೇವತೆಗಳು. ಯಾರೇ ಒಳ್ಳೆ ಮಾತುಗಳು ಆಡೋದ್ರು ಕೂಡ ಅದು ನಮಗೆ ಸ್ವೀಕಾರ ಆಗುತ್ತೆ. ನೀವು ದೊಡ್ಡವರೋ ಚಿಕ್ಕವರೋ ಅದು ಬೇಡ ಪ್ರಶ್ನೆ. ಆಶೀರ್ವಾದ ಬೇಕು. ಎಲ್ಲರ ಆಶೀರ್ವಾದ ಇದ್ರೇ ಯಾರೋ ಒಬ್ಬ ನಟ ಆಗಲಿ ಬೆಳೆಯೋಕ್ಕೆ ಸಾಧ್ಯ. ನಾವು ಅನ್ಕೋತೀವಿ ಎಲ್ಲ ನನ್ನ ಕೈಯಿಂದ ನಡೀತಾ ಇದೆ ಅಂತ, ಖಂಡಿತ ಇಲ್ಲ. ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತೆ. ಅದು ನಿಮ್ಮ ಕಡೆಯಿಂದ ಇರ್ಬೋದು, ಅವ್ರ ಕಡೆಯಿಂದ ಇರ್ಬೋದು, ಪ್ರೇಕ್ಷಕರು ಇರ್ಬೋದು. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ. ಅವ್ರು ಬೇಡ ಅಂದ್ರೆ ರಿಜೆಕ್ಟ್ ಮಾಡಿದ್ರೆ ನಾವು ಕಳೆದೋದ್ವಿ ಅಂತಲೇ ಅರ್ಥ. ಅವ್ರು ಎಲ್ಲಿ ತನಕ ನಮ್ಮ ಸ್ವೀಕರಿಸ್ತಾರೋ ಅಲ್ಲಿ ತನಕ ಇದ್ದೇ ಇರ್ತೀವಿ. ಹಾಗಾಗಿ ನೀವು ನಮ್ಮನ್ನು ಬೆಳೆಸಿ, ಹಾರೈಸಿ, ಹರಸಿ. ಬಾಸ್ ಟಿವಿಗೆ ನೋಡಿ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು. ನಮ್ಮನ್ನು ಯಾಕೆ ಇವರು ಸಂದರ್ಶನ ಮಾಡಬೇಕಾಗಿತ್ತು ಅಲ್ವಾ? ಆದರೆ ಸಣ್ಣ ಪುಟ್ಟ ಕಲಾವಿದರನ್ನು ಸೇರಿಸ್ಕೊಂಡು ಅವ್ರ ಜೊತೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಚಾನಲ್ಲು ಇದೇ ಥರ ಬೆಳೀಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದಾಗಿತ್ತು ನಟ ರಘು ರಾಮನಕೊಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.